ಗ್ರಾಮದ ನಿವಾಸಿಯಾದ ಇವರ ಹೆಸರು ನಾಗಣ್ಣ ಅಂತ. ಗ್ರಾಮಸ್ಥರ ಪ್ರಕಾರ ಈತ ಮೋಸ್ಟ್ ಕಿರಿಕ್ ಪರ್ಸನ್. ಇವರಿಗೆ ಮೋಸ್ಟ್ ಕಿರಿಕ್ ಪರ್ಸನ್ ಹೈ ಬಿಪಿ ನಾಗಣ್ಣ ಎಂಬ ಬಿರುದು ಬರಲು ಕಾರಣವಾದರೂ ಏನು ಎಂಬ ಪ್ರಶ್ನೆಗಳಿಗೆ ಉತ್ತರ ಕಾರಣವಿಲ್ಲದ ಕಾರಣಗಳಿಗೆ ಜಗಳಕ್ಕೆ ನಿಲ್ಲುವುದು, ಹೊಡೆದಾಡುವುದು. ಸಿಕ್ಕಾಪಟ್ಟೆ ಹೊಡೆದಿದ್ದೀನಿ, ಎಲ್ಲರಿಗೂ ಹೊಡೆದಿದ್ದೀನಿ, ನಾನಂತೂ ಹೊಡೆ ತಿನ್ಕ ಬರಲ್ಲ. ಹಾಗೆ ಸದಾ ಜಗಳ, ಸದಾ ಹೊಡೆಯುತ್ತಾ ತಾನು ನೆಮ್ಮದಿಯಾಗಿ ಇರದೆ ಇತರರನ್ನು ನೆಮ್ಮದಿಯಾಗಿ ಇರಲು ಬಿಡದ ಈ ವ್ಯಕ್ತಿಗೆ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ತಮ್ಮ ಗ್ರಾಮದ ಪಕ್ಕದಲ್ಲಿನ 2 ಬೆಟ್ಟಗಳ ನಡುವಿನ ಈ ಕಣಿವೆ ಪ್ರದೇಶ. ಈ ಗುಡ್ಡಗಾಡು ಪ್ರದೇಶದಲ್ಲಿ, ಈ ಕಣಿವೆಯಲ್ಲೇ ಕೋಪಿಷ್ಠನಾದ ನಾಗಣ್ಣನಿಗೆ ಎದುರಾದಂತಹ ವಿಚಿತ್ರವಾದರೂ ಏನು, ಅಚ್ಚರಿಯಾದರೂ ಏನು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಈ ವಿಸ್ಮಯಕಾರಿ ಕಟ್ಟಡ. ಈ ಕಣಿವೆಯಲ್ಲಿ ಕಾಲಿರಿಸಿದ ನಾಗಣ್ಣ ಕುತೂಹಲದೊಂದಿಗೆ ಈ ಕಟ್ಟಡವನ್ನು ವೀಕ್ಷಿಸಲು ನಿಂತರು. ಕೆಲವರು ಮೇಲೇರುವುದನ್ನು ಗಮನಿಸಿದರು. ಈ ಕಟ್ಟಡವನ್ನು ಮೇಲೇರಿ ಕೊಂಚ ಸಮಯ ಈ ಕಟ್ಟಡದ ಮೇಲೆ ಕುಳಿತು ಬರುತ್ತಿದ್ದ ಜನರನ್ನು ನೋಡಿದ ನಾಗಣ್ಣನಿಗೆ ಆಶ್ಚರ್ಯ ಎದುರಾಯಿತು, ಕುತೂಹಲ ಎದುರಾಯಿತು. ನನಗೆ ಇದೇನು ಹಿಂಗ್ ಮಾಡ್ತಾರಂತ ನನಗೆ ಆಶ್ಚರ್ಯ ಆಗ್ತಾ ಇತ್ತು. ಇವರನ್ನು ಆವರಿಸಿದ ಆಶ್ಚರ್ಯವು ಇವರನ್ನು ಈ ಕಟ್ಟಡವನ್ನು ಏರಲು ಪ್ರೇರೇಪಿಸಿತು. ಅಂತಹ ಪ್ರೇರೇಪಣೆಯಿಂದ ಇವರು ವಿಸ್ಮಯಕಾರಿ ಕಟ್ಟಡವನ್ನು ಏರಿಯೇ ಬಿಟ್ಟರು. ಕುತೂಹಲದೊಂದಿಗೆ ಕಟ್ಟಡವನ್ನು ಏರಿ ಒಂದು ಕಡೆ ಕುಳಿತ ನಾಗಣ್ಣನಿಗೆ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಕುಳಿತ ಕೆಲವೇ ಕ್ಷಣಗಳಲ್ಲಿ ಕರೆಂಟ್ ಶಾಕ್ ಹೊಡೆದಂತಹ ಅನುಭವ. ಕರೆಂಟ್ ಶಾಕ್ ಹೊಡೆದಂತಹ ಅನುಭವವಾದ ನಂತರ ಇಡೀ ಕಟ್ಟಡ ನಡುಗಿದಂತಹ ಅನುಭವವಾಯಿತು. ಅಲ್ಲಿ ಕುತ್ಕೊಂಡಾಗ ಏನಾಯ್ತು, ಒಂಥರ ಕರೆಂಟ್ ಸ್ಟಾಕ್ ಹೊಡೆದಂಗೆ ಒಂದು 5 ನಿಮಿಷ ಆದ್ಮೇಲೆ, ಒಂದು 10 ನಿಮಿಷ ಆದ್ಮೇಲೆ ಕರೆಂಟ್ ಸ್ಟಾಕ್ ಹೊಡೆದಂಗೆ ಹೊಡಿತು. ಅವಾಗ ಏನಾಯ್ತು, ಏನು ಹಿಂಗ್ ಹೊಡಿತಲ್ಲ ಅಂತ ನನಗೆ ಒಂದ್ಸಲ ಆಶ್ಚರ್ಯ ಆಯ್ತು. ಒಂಥರ ಗರ್ರ ಅಂತ ಮೈಯೆಲ್ಲ ತಿರುಗಿಸಿ ನಾನೇ ಕೆಳಗೆ ಬೀಳ್ಬೇಕನ್ನೋ ಅನ್ನಿಸ್ಬಿಡ್ದು. ಅಂತಹ ಅನುಭವ ತನಗೇನಕ್ಕೆ ಆಯಿತು, ಇದೇನು ಪ್ರಮೇಯ ಎಂಬ ಹಲವು ಪ್ರಶ್ನೆಗಳು ಮತ್ತೆ ಮತ್ತೆ ಕಾಡಲು ಆರಂಭಿಸಿದವು. ಅಂತಹ ಪ್ರಶ್ನೆಗಳೊಂದಿಗೆ ಮತ್ತೆ ಮತ್ತೆ ಕಟ್ಟಡವನ್ನು ಹತ್ತಿದ್ರು. ಮತ್ತೆ ಮತ್ತೆ ಅಲ್ಲಿ ಕೂತು ಪರೀಕ್ಷೆ ನಡೆಸಲು ಆರಂಭಿಸಿದ್ರು. ಹಾಗೆ ಅಲ್ಲಿ ಕೂತು ಪರೀಕ್ಷೆ ನಡೆಸಲು ಮುಂದಾದಾಗ ಇವರಿಗೆ ಒಂದು ಅದ್ಭುತ ಎದುರಾಯಿತು. ಆ ಅದ್ಭುತವೇ ವಿಶೇಷವಾದ ಶಕ್ತಿ ಇವರ ತಲೆಯನ್ನು ಹೊಕ್ಕು ಅದು ಇಡೀ ದೇಹವನ್ನು ಆವರಿಸಿತ್ತು. ಅಂತಹ ವಿಶೇಷ ಶಕ್ತಿ ಇವರ ದೇಹವನ್ನು ಆವರಿಸಿದ ನಂತರ ಇವರನ್ನು ಮತ್ತೊಂದು ಅಚ್ಚರಿ ಆವರಿಸಿತು. ಆ ಅಚ್ಚರಿಯೇ ಇವರಿಗರಿವಿಲ್ಲದಂತೆ ಇವರು ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿತ್ತು. ಕಾಲ್ ಕೆರೆದು ಅತಿ ಕೋಪದಿಂದ ಜಗಳಕ್ಕೆ ಹೋಗುತ್ತಿದ್ದ ಇವರು ಅತಿ ಶಾಂತರಾಗಿ ಬಿಟ್ಟಿತ್ತು. ಇವರಲ್ಲಿನ ಬದಲಾವಣೆ ನೋಡಿ ಎಲ್ಲರೂ ಅಚ್ಚರಿಗೊಂಡಿತ್ತು. ಏನು ಫುಲ್ಲು ಪವರ್ಫುಲ್ ಎನರ್ಜಿ, ನಮ್ಗೆ ಕಾಶ್ಮೀರ್ಗೆ ಎನರ್ಜಿ ಬರ್ತಾ ನಾನೇ ಚೇಂಜಸ್ ಆಗ್ಬಿಟ್ಟೆ. ಬೇಜನ್ ಜನ ನನ್ನ ನೋಡ್ಕೊಂಡು ಬರ್ತಾ ಇದಾರೆ. ಇವನೇ ಈ ತರ ಚೇಂಜ್ ಆಗಿದ್ದಾನೆ ಅಂದ್ರೆ ನಾವು ಚೇಂಜ್ ಆಗ್ಬೋದು. ಈ ಕಟ್ಟಡವನ್ನ ಹತ್ತಿ ಕುಳಿತರೆ ವಿಶೇಷವಾದ ಕಾಸ್ಮಿಕ್ ಕಿರಣಗಳು ಇಡೀ ದೇಹವನ್ನ ಆವರಿಸುತ್ತವಂತೆ. ಅಂತಹ ಶಕ್ತಿ ಕಿರಣಗಳು ದೇಹವನ್ನು ಆವರಿಸಿದ ನಂತರ ನಾನಾ ರೀತಿಯ ಬಣ್ಣಗಳು ಕಣ್ಣಿಗೆ ಕಾಣಿಸಲು ಆರಂಭಿಸುತ್ತವಂತೆ.
ಇಡೀ ದೇಹವೇ ಹಗುರಾಗಿ ತೇಲಿದಂತಹ ಅನುಭವ ಆಗುತ್ತಂತೆ. ಎನರ್ಜಿ ಎಲ್ಲ ಫುಲ್ ಫ್ಲೋ ಆದಂಗೆ ಆಗುತ್ತೆ, ನೀವು ಆಕಾಶದಲ್ಲಿ ತೇಲ್ದಂಗೆ ಆಗುತ್ತೆ, ಮತ್ತೆ ನಿಮ್ಗೆ ಕಲರ್ಸ್ ಗಳೆಲ್ಲ ಕಾಣಿಸ್ತವೆ. ಈ ಬಾಡಿಯಲ್ಲಿ ನೀವಿರಲ್ಲ. ಈ ಕಟ್ಟಡದ ಮೇಲತ್ತಿ ಕುಳಿತಾಗ ವಿಶೇಷವಾದ ಕಾಸ್ಮಿಕ್ ಕಿರಣಗಳು ದೇಹವನ್ನ ಹೊಕ್ಕುವ ಕಾರಣ ದೈಹಿಕ ಮಾನಸಿಕ ಸಮಸ್ಯೆಗಳು ಆಶ್ಚರ್ಯಕಾರಿ ರೀತಿಯಲ್ಲಿ ದೂರಾದಂತಹ ಬಹಳಷ್ಟು ಜೀವಂತ ಸಾಕ್ಷಿಗಳು, ಉದಾಹರಣೆಗಳು ನಮಗೆ ಇಲ್ಲಿ ಸಿಗುತ್ತವೆ. ಇವರ ಹೆಸರು ಯೇಸು ಅಂತ. ಒಂದು ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಇವರನ್ನ ಅತಿಯಾದ ಬಿಪಿ ಆವರಿಸಿ 2 ಕಿಡ್ನಿಗಳಲ್ಲಿ ಅತಿಯಾದ ನೋವು ಉದ್ಭವವಾಯಿತು. ಅಂತಹ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಲು 2 ಕಿಡ್ನಿಗಳ ಆಪರೇಷನ್ ನಡೆಯಿತು. ಅಂತಹ ಆಪರೇಷನ್ ಆದ ನಂತರ ಮತ್ತೆ ಕಿಡ್ನಿಗಳಲ್ಲಿ ಸಮಸ್ಯೆ ಕಾಣಿಸಿಕೊಂಡಿತು. ಅತಿಯಾದ ಬೆನ್ನು ನೋವಿನಿಂದ ಕಣ್ಣೀರಿಡುವಂತಹ ಸ್ಥಿತಿ ಎದುರಾಯಿತು. ಕಿಡ್ನಿಗಳನ್ನ ಬದಲಿಸಬೇಕೆಂದರು ವೈದ್ಯರು. ಕಿಡ್ನಿ ತೆಗಿಬೇಕಂತ ಇದ್ದರು. ಅಂತಹ ಸ್ಥಿತಿಯಲ್ಲಿ ಇವರ ಮಗಳು ಇವರಿಗೆ ಒಂದು ಸಲಹೆ ನೀಡಿದ್ರು. ಆ ಸಲಹೆ 2 ಬೆಟ್ಟಗಳ ನಡುವೆ ಕಟ್ಟಲಾಗಿರುವ ಈ ವಿಸ್ಮಯಕಾರಿ ಕಟ್ಟಡ. ಯೇಸುರವರು ಈ ಕಟ್ಟಡವನ್ನ ಹತ್ತಿ ಕೂರಲು ಆರಂಭಿಸಿದ ನಂತರ ಇವರನ್ನ ಕೆಲವು ಅಚ್ಚರಿಗಳು ಕಾಡಲು ನಿಂತವು. ಆ ಅಚ್ಚರಿಯೇ ಯಾವುದೋ ಒಂದು ಶಕ್ತಿ ತಲೆಯನ್ನು ಹೊಕ್ಕು ಇಡೀ ದೇಹವನ್ನು ಆವರಿಸಿತ್ತು. ಅಂತಹ ವಿಶೇಷ ಶಕ್ತಿ ಇವರ ದೇಹವನ್ನು ಆವರಿಸಲು ಆರಂಭಿಸಿದ ನಂತರ ಇವರನ್ನು ಮತ್ತೊಂದು ಅಚ್ಚರಿ ಕಾಡಲು ಆರಂಭಿಸಿತು. ಆ ಅಚ್ಚರಿಯೇ ಇವರ ಕಿಡ್ನಿ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆಯಾಗಿರುವುದು. ಬಿಪಿ ಕಡಿಮೆ ಆಗೋಯ್ತು. ಕಿಡ್ನಿದು ಏನು ಪ್ರಾಬ್ಲಮ್ ಇಲ್ಲ, ಬ್ಯಾಕ್ ಪೇನ್ ಸಿವಿಯರ್ ಇತ್ತು, ಈಗ ಅದು ಇಲ್ಲ, ವಾಸಿ ಆಗೋಯ್ತು. ಅಂತಹ ಅಚ್ಚರಿಗಳು ಈ ಕಟ್ಟಡದಲ್ಲಿ ನಡೆಯುವುದರ ಜೊತೆಯಲ್ಲೇ ಈ ಕಟ್ಟಡವನ್ನ ಹತ್ತಿ ಕೂತಾಗ ಇದ್ದಕ್ಕಿದ್ದಂತೆ ವಿಚಿತ್ರಗಳು ಎದುರಾಗುತ್ತವೆ. 2 ಬೆಟ್ಟಗಳ ನಡುವೆ ಇರುವ ಆ ಕಟ್ಟಡವನ್ನ ಹತ್ತಿ ಕೂತರೆ ಎದುರಾಗೋ ವಿಚಿತ್ರಗಳಾದ್ರೂ ಏನೋ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಕಟ್ಟಡವನ್ನ ಹತ್ತಿ ಕೂತರೆ ವಿಶೇಷವಾದ ಕಾಸ್ಮಿಕ್ ಕಿರಣಗಳು ತಲೆಯನ್ನು ಹೊಕ್ಕಿ ಇಡೀ ದೇಹದಲ್ಲಿ ಸಂಚರಿಸಿ ಅಚ್ಚರಿಗಳನ್ನ ಸೃಷ್ಟಿಸುತ್ತವೆ. ಅಂತಹ ಸಂಗತಿಗಳ ನಡುವೆ ಈ ಕಟ್ಟಡವನ್ನ ಹತ್ತಿ ಕೂತಾಗ ಕೆಲವೊಂದು ವಿಚಿತ್ರಗಳು ಎದುರಾಗುತ್ತವೆ. ಇವರ ಹೆಸರು ತಿಮ್ಮರಾಜು ಅಂತ. ಸಿಂಡಿಕೇಟ್ ಬ್ಯಾಂಕ್ನ ನಿವೃತ್ತ ಅಧಿಕಾರಿ. ಈಗ್ಗೆ ಕೆಲವು ವರ್ಷಗಳ ಹಿಂದೆ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ಇವರಿಗೆ ಹೃದಯಾಘಾತವಾಗಿ ಬಿಟ್ಟಿತು. ಆಸ್ಪತ್ರೆಗೆ ದಾಖಲಾದ ನಂತರ ವೈದ್ಯರು ಚಿಕಿತ್ಸೆ ನೀಡಿ ಕೆಲವು ದಿನಗಳ ಬಳಿಕ ಆಪರೇಷನ್ ನಡೆಸಬೇಕೆಂದರು. ಅಂತಹ ಸಮಯದಲ್ಲಿ ಇವರಿಗೆ ಕೆಲವರು ಒಂದು ಸಲಹೆ ನೀಡಿದ್ರು. ಆ ಸಲಹೆಯೇ ವಿಸ್ಮಯಕಾರಿ ಕಟ್ಟಡ. ಆ ಕೆಲವರು ಇವರನ್ನು ಕಟ್ಟಡವನ್ನು ಹತ್ತಿಸಿ ಕೂರಿಸಿದ್ರು. ಹಾಗೆ ಇವರನ್ನ ಕೂರಿಸಿದ ನಂತರ
ಇವರಿಗೆ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಇವರ ಹೆಣವನ್ನ ಹೊತ್ತು ಹೋಗುವ ದೃಶ್ಯ ಕಂಡದ್ದು. Immediately after sitting, I got 3 practical experiences. Number one is my dead body is coming. I am seeing my dead body coming in. So, due to fear, I just opened the eyes. ಅಂತಹ ದೃಶ್ಯ ಕಂಡು ಭಯಭೀತರಾದ ಇವರು ತಮ್ಮ ಗಮನವನ್ನ ಬದಲಾಯಿಸಿ ಏಕಾಗ್ರತೆಯಲ್ಲಿ ಮುಳುಗಿದ ನಂತರ ಮತ್ತೊಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಒಂದು ಶ್ವೇತವರ್ಣದ ಹಸು ದೇಹವನ್ನ ಸೇರಿಕೊಂಡಂತಹ ಅನುಭವವಾಗಿತ್ತು. The white cow is entering in me. ಅಂತಹ ಅನುಭವಗಳ ಜೊತೆಗೆ ಕಾಸ್ಮಿಕ್ ಶಕ್ತಿ ಕಿರಣಗಳು ದೇಹವನ್ನು ಸೇರಿದಂತಹ ಅನುಭವವಾಯಿತು. ಅಂತಹ ಅನುಭವದ ನಂತರ ಮತ್ತೊಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಆಪರೇಷನ್ ಇಲ್ಲದೆ, ಹೃದಯದ ಯಾವುದೇ ಸಮಸ್ಯೆ ಇಲ್ಲದೆ ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿರುವುದು. Nothing. Now I don't have any fear. Even death will fear by seeing me now. ಅಸಲಿಗೆ ಈ ಕಟ್ಟಡವನ್ನ ಏರಿ ಕೂತರೆ ನಾನಾ ರೀತಿಯ ಅಚ್ಚರಿಗಳು, ವಿಚಿತ್ರಗಳು ಕಾಣುವುದಾದರೂ ಹೇಗೆ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ. ಈ ಕಟ್ಟಡವನ್ನ ಏರಿ ಕಣ್ಮುಚ್ಚಿ ಕೂತು ಉಸಿರಾಡಲು ಆರಂಭಿಸಿದಾಗ ಮನುಷ್ಯನ ಒಳಗನ್ನು ಅಂದ್ರೆ 3ನೇ ಕಣ್ಣು ತೆರೆದಂತಹ ಅನುಭವವಾಗುತ್ತಂತೆ. ಥರ್ಡ್ ಐಸ್, 3ನೇ ಕಣ್ಣು ನಿಮಗೆ ದಿವ್ಯ ಚಕ್ಷು ಆಕ್ಟಿವೇಶನ್ ಆದಾಗ ಆಟೋಮೆಟಿಕ್ ಆಗಿ ಕೆಲವು ಸಂದೇಶಗಳು ಗೊತ್ತಾಗ್ತವೆ. ಅಸಲಿಗೆ ಈ ಕಟ್ಟಡವನ್ನ ಏರಿ ಕಣ್ಮುಚ್ಚಿ ಕೂತಾಗ 3ನೇ ಕಣ್ಣು ತೆರೆಯುತ್ತ, ಹಾಗೆ 3ನೇ ಕಣ್ಣು ತೆರೆದಾಗ ನಾವು ಅಚ್ಚರಿಗಳನ್ನ, ವಿಚಿತ್ರಗಳನ್ನ ನೋಡಬಹುದಾ ಎಂಬ ನಮ್ಮ ಹಲವು ಪ್ರಶ್ನೆಗಳಿಗೆ ಇಲ್ಲಿ ಸಹಸ್ರಾರು ಜೀವಂತ ಸಾಕ್ಷಿಗಳು, ಉದಾಹರಣೆಗಳು ಸಿಗುತ್ತವೆ. ಇವರ ಹೆಸರು ಪುಷ್ಪ ಅಂತ. ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಇವರು ಒತ್ತಡದ ಕಾರಣ ವಿನಾಕಾರಣ ಮಕ್ಕಳ ಮೇಲೆ, ಪತಿಯ ಮೇಲೆ ಕೋಪಗೊಳ್ಳುತ್ತಿದ್ದರು. ಜೊತೆಗೆ ಕೈಕಾಲುಗಳ ನೋವಿನಿಂದ ಸ್ವಲ್ಪವೂ ಕೆಲಸ ಮಾಡಲು ಸಾಧ್ಯವಾಗದೆ ಸದಾ ನೋವಿನಿಂದ ಬಳಲುತ್ತಿದ್ದರು. ಜಾಯಿಂಟ್ ಪೇನ್ಸ್ ಎಲ್ಲ ಇತ್ತು ನನಗೆ. ಒಂದು ರೂಮ್ ಗೂಡ್ಸೋಷ್ಟು 10 ನಿಮಿಷ, 5 ನಿಮಿಷ ಕೆಲಸ ಮಾಡಿದ್ರೆ 10 ನಿಮಿಷ ರೆಸ್ಟ್ ತಗೋಬೇಕು. ಅಂತಹ ಸಮಸ್ಯೆಗಳ ಜೊತೆಗೆ ಇವರನ್ನ ಖಿನ್ನತೆ ಕಾಡಲು ಆರಂಭವಾಯಿತು. ಅಂತಹ ಖಿನ್ನತೆಯಿಂದ ನಾನಾ ರೀತಿಯ ಮಾನಸಿಕ ಸಮಸ್ಯೆಗಳು ಇವರನ್ನ ಕಾಡಲು ಆರಂಭಿಸಿದವು. ಅಂತಹ ಸ್ಥಿತಿಯಲ್ಲೇ ಓರ್ವರ ಸಲಹೆಯಂತೆ ಇವರು ಹೋಗಿದ್ದು ಆ 2 ಬೆಟ್ಟಗಳ ನಡುವೆ ಇರುವ ವಿಸ್ಮಯಕಾರಿ ಕಟ್ಟಡದ ಬಳಿಗೆ. ಕಟ್ಟಡವನ್ನ ಹತ್ತಿ ಕಣ್ಮುಚ್ಚಿ ಉಸಿರಾಡಲು ಆರಂಭಿಸಿದ್ರು. ಆ ಉಸಿರಿನ ಮೇಲೆ ಧ್ಯಾನವಿಟ್ಟರು. ಹಾಗೆ ಇವರು ಮಾಡಲು ಆರಂಭಿಸಿದ ನಂತರ ಇವರಿಗೆ ಕಾಸ್ಮಿಕ್ ಕಿರಣಗಳು ತಲೆಯಲ್ಲಿ ಹೊಕ್ಕು ಇಡೀ ದೇಹದಲ್ಲಿ ಹಾರಿದಂತಹ ಅನುಭವವಾಯಿತು. ಅಂತಹ ಅನುಭವ ಮತ್ತೆ ಮತ್ತೆ ಪಡೆಯಲು ಆರಂಭಿಸಿದ ಇವರಿಗೆ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಇವರ ಎಲ್ಲಾ ಸಮಸ್ಯೆಗಳು ಆಶ್ಚರ್ಯಕಾರಿ ರೀತಿಯಲ್ಲಿ ಮಾಯವಾಗಿತ್ತು. ಈಗ ಏನಿಲ್ಲ, ಏನ್ ಫುಲ್ಲು ಎಲ್ಲ ಹೊರಟೋಯ್ತದೆ. ಅಂತಹ ಫಲವನ್ನ ಕಂಡ ನಂತರ ಇವರು ಮತ್ತೆ ಮತ್ತೆ ಈ ಕಟ್ಟಡವನ್ನ ಹತ್ತಿದ್ರು. ಹಾಗೆ ಹತ್ತಿ ಕಣ್ಮುಚ್ಚಿ ಉಸಿರಿನ ಮೇಲೆ ಧ್ಯಾನವಿಟ್ಟ ನಂತರ ಇವರಿಗೆ ಅಚ್ಚರಿಗಳು ಕಾಣಲು ಆರಂಭಿಸಿದವು. ಆ ಅಚ್ಚರಿಗಳೇ ಇವರ ಒಳಗನ್ನು ತೆರೆದಂತಹ ಅನುಭವವಾಗಿತ್ತು. ಅಂದರೆ 3ನೇ ಕಣ್ಣು ತೆರೆದದ್ದು. ಆ ಎನರ್ಜಿನೇ ಒಳಗಡೆ ಇಳಿದ್ಬಿಟ್ಟು ಫಸ್ಟ್ ನಮಗೆ ಬಾಡಿ ಒಳಗೆ ಕ್ಲೀನ್ ಮಾಡುತ್ತೆ. ಏನು ರೋಗಗಳಿದೆ ಏನು ಎಲ್ಲ ಕಂಪ್ಲೀಟ್ ಹೊಟ್ಟೋಗುತ್ತೆ. ಸೊ ಅದು ಹೋದ್ಮೇಲೆ ನಮ್ಗೆ ನೆಕ್ಸ್ಟ್ ಏನಾಗುತ್ತೆ, ನಾಡಿಮಂಡಲ ಶುದ್ಧಿ ಆಗುತ್ತೆ.
ಈ ಚಕ್ರಾಸ್ ಅಂತೀವಲ್ಲ ಅದು ಶುದ್ಧಿ ಆಗುತ್ತೆ. ಅದು ಶುದ್ಧಿ ಆದ್ಮೇಲೆ ನಮ್ಗೆ ಇಲ್ಲಿ ತರ್ಡೆ ಇದೆ, ಆ ತರ್ಡೆ ಓಪನ್ ಆಗುತ್ತೆ. ಇವರಿಗೆ ಮೂರನೇ ಕಣ್ಣು ತೆರೆದಂತಹ ಅನುಭವವಾದ ನಂತರ ಅಚ್ಚರಿಗಳು ಕಾಣಿಸಲು ಆರಂಭಿಸಿದವು. ಆ ಅಚ್ಚರಿಗಳಲ್ಲಿ ಮೊದಲನೇ ಅಚ್ಚರಿಯೇ ಪ್ರಕಾಶಮಾನವಾದ ಬೆಳಕಲ್ಲಿ ಕಂಡಂತಹ ಓರ್ವ ದೈವಿ ಪುರುಷ. ಆ ದೈವಿ ಪುರುಷ ನೋಡೆಂದಾಗ ಇವರಿಗೆ ಮತ್ತೊಂದು ಅಚ್ಚರಿ ಎದುರಾಯಿತಂತೆ. ಆ ಅಚ್ಚರಿಯೇ ಅನ್ಯ ಲೋಕಗಳು ಕಾಣಿಸಲು ಆರಂಭಿಸಿತ್ತು. ನೋಡಿದ್ರೆ ಇಲ್ಲಮ್ಮ ಕಣ್ಬಿಟ್ಟು ನೋಡು ಅಂತ ನೋಡ್ತೇನೆ. ನಕ್ಷತ್ರ ಲೋಕ ದಾಟಿ ಮೇಲಕ್ಕೆ ಇತರ ಲೋಕಕ್ಕೆ. ಪಶು ಪಕ್ಷಿಗಳಿಲ್ಲ, ಕ್ಲೌಡ್ಸ್ ಇಲ್ಲ, ನಾನೇ ಇಲ್ಲ ಅಲ್ಲಿ, ನನ್ನ ಶರೀರನೂ ಇಲ್ಲ, ಸೂಕ್ಷ್ಮ ಶರೀರ. ಹಾಗೆ ನಕ್ಷತ್ರಗಳನ್ನು ದಾಟಿ ಹೋದಾಗ ಇವರಿಗೆ ಮತ್ತೊಂದು ಅಚ್ಚರಿ ಎದುರಾಯಿತಂತೆ. ಆ ಅಚ್ಚರಿಯೇ ಬಹಳಷ್ಟು ಪ್ರಜ್ವಲಿಸುತ್ತಿದ್ದ ಅದ್ಭುತ ಶಕ್ತಿ, ದಿವ್ಯ ಶಕ್ತಿ ಕಣ್ಣಿಗೆ ಕಂಡದ್ದು. ರೂಪ ಇಲ್ಲ. ಸೊ ಅದಕ್ಕೋಸ್ಕರ ಎನರ್ಜಿ ಫಾರ್ಮ್ ಅಲ್ಲಿ ಇದ್ದಾನ. ಇವರಿಗೆ ಅಂತಹ ಅನುಭವಗಳು ಈ ಕಟ್ಟಡದೊಳಗೆ ಆಗಲು ಆರಂಭಿಸಿದ ನಂತರ ಇಲ್ಲಿನ ಮತ್ತಷ್ಟು ರಹಸ್ಯಗಳು ತಿಳಿಯಲು ಆರಂಭಿಸಿದವು. ಆ ರಹಸ್ಯಗಳೇ ಕಟ್ಟಡದಲ್ಲಿ ಸುದೀರ್ಘವಾಗಿ ಕೂತಾಗ ತಲೆಯಲ್ಲಿ ಕಾಸ್ಮಿಕ್ ಕಿರಣಗಳು ಹೊಕ್ಕು ಅವು ಇಡೀ ದೇಹದಲ್ಲಿ ಹರಿದು ನರಮಂಡಲಗಳಲ್ಲಿ ಅಡಗಿ ಕುಳಿತಿರುವ ಹಿಂದಿನ ಜನ್ಮಗಳ ಪಾಪಕರ್ಮಗಳನ್ನ ತೆಗೆದು ಹಾಕುತ್ತವೆ ಎಂಬುದು. ಈ ಕಾಸ್ಮಿಕ್ ಎನರ್ಜಿ ಏನಿದೆಯೋ ಅದು ಬ್ರಹ್ಮರಂಧ್ರ ಅಂತ ಸ್ಮಾಲ್ ಹೋಲ್ ಎಲ್ರಿಗೂ ಇರುತ್ತೆ, ಮನುಷ್ಯರಿಗೆಲ್ಲರೂ. ಆ ಹೋಲ್ ಮೂಲಕ ಬಾಡಿ ಒಳಗೆ ಇಳಿಯುತ್ತೆ. ಹಿಡಿದಾಗ ಏನಂದ್ರೆ 72,000 ನಾಡಿ ಮಂಡಲ ಇದೆ ನಮ್ಮ ಬಾಡಿ ಒಳಗೆ. ಫಸ್ಟ್ ಅದಕ್ಕೆ ಮಾಡೋ ಕೆಲಸ ಶುದ್ಧಿ. ಕಣಕಣದಲ್ಲೂ ನಮ್ಗೆ ಕರ್ಮಗಳು ಕೂತಿರುತ್ತೆ. ನಮ್ದು ಪುಣ್ಯ ಕರ್ಮ, ಪಾಪ ಕರ್ಮನೇ ಪ್ರತಿಯೊಂದು ಕರ್ಮ ಕೂತಿರುತ್ತೆ. ಈ ಕಟ್ಟಡದೊಳಗೆ ಕೂತು ತಮ್ಮ ಕಾಯಿಲೆಗಳನ್ನ ವಾಸಿ ಮಾಡಿಕೊಂಡಂತಹ ಸಹಸ್ರಾರು ಉದಾಹರಣೆಗಳು ನಮಗೆ ಇಲ್ಲಿ ಸಿಗುತ್ತವೆ. ಇಂತಹ ಸಂಗತಿಗಳ ನಡುವೆ ಈ ಕಟ್ಟಡದೊಳಗೆ ಏಕಾಗ್ರತೆಯಿಂದ ಕೂತಾಗ ಮತ್ತೊಂದು ಅಚ್ಚರಿ ಎದುರಾಗುತ್ತಂತೆ. ಆ ಅಚ್ಚರಿಯೇ ಗತ ಜನ್ಮಗಳು ನೆನಪಿಗೆ ಬರುವುದು. ಎರಡು ಬೆಟ್ಟಗಳ ನಡುವೆ ಇರುವ ಆ ವಿಸ್ಮಯಕಾರಿ ಕಟ್ಟಡದೊಳಗೆ ಏಕಾಗ್ರತೆಯಿಂದ ಕೂತರೆ ಹಿಂದಿನ ಜನ್ಮಗಳು ನೆನಪಿಗೆ ಬರುತ್ತವಂತೆ. ಅಸಲಿಗೆ ಆ ವಿಸ್ಮಯಕಾರಿ ಕಟ್ಟಡದ ಹಿಂದಿನ ರಹಸ್ಯವಾದ್ರೂ ಏನು, ಅದು ಇರೋದಾದ್ರೂ ಎಲ್ಲಿ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಇವರ ಹೆಸರು ಶ್ರೀಮತಿ ಪ್ರಭಾಕರ್ ಅಂತ. ಇವರನ್ನ ಪ್ರತಿಕ್ಷಣವು ಕಾಡುತ್ತಿದ್ದ ಅಸ್ತಮ ಕಾಯಿಲೆ ನಿವಾರಣೆಯಾಗಿದ್ದು ಈ ಕಟ್ಟಡವನ್ನು ಹತ್ತಿದ ನಂತರ, ಇಲ್ಲಿ ಕಣ್ಮುಚ್ಚಿ ಏಕಾಗ್ರತೆಯಿಂದ ಉಸಿರಾಡಲು ಆರಂಭಿಸಿದ ನಂತರ ಇವಾಗ ಪೂರ್ತಿ ಸಂಪೂರ್ಣ ಆರೋಗ್ಯವಾಗಿಬಿಟ್ಟೆ. ಆಸ್ತಮ, ವಿಪರೀತ ಆಸ್ತಮ ಅಂತ ಬರೋದು. ಇವರ ಹೆಸರು ನಾಗೇಂದ್ರಪ್ಪ ಅಂತ. ಇವರ ಹೃದಯದ 2 ವಾಲ್ವ್ಗಳು ಬ್ಲಾಕ್ ಆದಾಗ ಅಂತಹ ಸಮಸ್ಯೆ ಆಪರೇಷನ್ ಇಲ್ಲದೆ ನಿವಾರಣೆಯಾಗಿದ್ದು ಈ ಕಟ್ಟಡವನ್ನು ಹತ್ತಿದ ನಂತರ ಕಣ್ಮುಚ್ಚಿ ಏಕಾಗ್ರತೆಯಿಂದ ಉಸಿರಾಡಲು ಆರಂಭಿಸಿದ ನಂತರ ಮತ್ತೆ ನಾನು ಹೋಗ್ಬಿಟ್ಟು ಅವ್ರು ಹೇಳಿದ ಡೇಟ್ಗಿನ ಮೊದಲೇ ಅಡ್ಮಿಷನ್ ಮಾಡ್ಕೊಂಡು ಅವಾಗ ಹೋಗಿ ಚೆಕ್ ಮಾಡಿದಾಗ ನನಗೆ ಪೂರ್ತಿ ಕ್ಯೂರ್ ಆಗೋಗ್ಬಿಟ್ಟಿತ್ತು. ಏನು ಯಾವುದು ಬ್ಲಾಕ್ ಆಗಿರಲಿಲ್ಲ. ಈ ಕಟ್ಟಡವನ್ನು ಏರಿ ಕಣ್ಮುಚ್ಚಿ ಕೂತರೆ ಹಿಂದಿನ ಜನ್ಮಗಳು ನೆನಪಿಗೆ ಬರುತ್ತವ? ಅದು ಹೇಗೆ ಎಂಬ ಪ್ರಶ್ನೆಗಳಿಗೆ ನಮಗೆ ಇಲ್ಲಿ ಜೀವಂತ ಸಾಕ್ಷಿಗಳು ಸಿಗುತ್ತವೆ. ಇವರ ಹೆಸರು ಬಸವನಗೌಡ ಅಂತ.
ಇವರು ಈ ಕಟ್ಟಡವನ್ನು ಏರಿ ತಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ, ಎಲ್ಲಿ ಹುಟ್ಟಿದ್ದೆ ಎಂಬ ಪ್ರಶ್ನೆಗಳನ್ನ ಇಟ್ಟುಕೊಂಡು ಏಕಾಗ್ರತೆಯೊಂದಿಗೆ ಕಣ್ಮುಚ್ಚಿ ಕುಳಿತಾಗ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಹಿಂದಿನ ಜನ್ಮದಲ್ಲಿ ಇವರು ಓರ್ವ ಋಷಿಯಾಗಿದ್ದದ್ದು, ತಮಿಳುನಾಡಿನಲ್ಲಿ ಜೀವನ ಸಾಗಿಸುತ್ತಿದ್ದದ್ದು, ಆ ಸಮಯದಲ್ಲಿ ಒಂದು ಗ್ರಂಥವನ್ನು ಬರೆದದ್ದು. ನೀನು ಯಾತಕ್ಕೋಸ್ಕರ ಇಲ್ಲಿ ಬಂದಿದೆ ಅಂತ ನೋಡ್ಕೊಂಡಾಗ ಹಿಂದಿನ ಜನ್ಮದ ರಹಸ್ಯ ತಿಳಿತು ನನಗೆ. ಅಸಲಿಗೆ ಈ ಕಟ್ಟಡದೊಳಗೆ ಅಂತಹ ಅಚ್ಚರಿಗಳು ಸೃಷ್ಟಿಯಾಗುತ್ತಿರುವುದರ ಹಿಂದಿನ ರಹಸ್ಯವಾದರೂ ಏನು? ಈ ಕಟ್ಟಡದೊಳಕ್ಕೆ ಯಥೇಚ್ಛವಾಗಿ ಕಾಸ್ಮಿಕ್ ಕಿರಣಗಳು ಬರುವುದರ ಹಿಂದಿನ ರಹಸ್ಯವಾದರೂ ಏನು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಈ ವಿಸ್ಮಯಕಾರಿ ಕಟ್ಟಡ ಇರೋದು ಜಗತ್ತಿನ 2ನೇ ಅತಿ ದೊಡ್ಡ ಪಿರಮಿಡ್ನಲ್ಲೇ. ಧ್ಯಾನದಿಂದ ಎಲ್ಲವನ್ನೂ ಸಾಧಿಸಬಹುದು. ಅಂತಹ ಧ್ಯಾನವನ್ನ ಪಿರಮಿಡ್ನಲ್ಲಿ ಮಾಡಿದರೆ ಅತಿ ಬೇಗ ಸಾಧಿಸಬಹುದೆಂಬುದನ್ನ ಅರಿತ ಬ್ರಹ್ಮರ್ಷಿ ಪತ್ರಿಜಿಯವರಿಂದ ಈ ಪಿರಮಿಡ್ ಇಲ್ಲಿ ನಿರ್ಮಾಣವಾಗಿದೆ. ಈ ಇಡೀ ಪಿರಮಿಡ್ ಶಕ್ತಿ ಪೀಠವಿದ್ದಂತೆ ಈ ಪಿರಮಿಡ್ನ ತುದಿಯಲ್ಲಿ 640 ದೊಡ್ಡ ದೊಡ್ಡ ಸ್ಫಟಿಕಗಳನ್ನು ಇಡಲಾಗಿದೆ. ಅಂತಹ ಸ್ಫಟಿಕಗಳು ಪ್ರಕೃತಿಯಲ್ಲಿನ ಶಕ್ತಿಶಾಲಿ ಕಾಸ್ಮಿಕ್ ಕಿರಣಗಳನ್ನು ಎಳೆದು ಪಿರಮಿಡ್ನೊಳಕ್ಕೆ ಕಳಿಸುತ್ತವೆ. ಹಾಗೆ ಒಳನುಗ್ಗು ಕಾಸ್ಮಿಕ್ ಕಿರಣಗಳು ಇದರೊಳಗೆ ಕುಳಿತು ಏಕಾಗ್ರತೆಯಿಂದ ಉಸಿರಿನ ಮೇಲೆ ಧ್ಯಾನವಿಟ್ಟು ಧ್ಯಾನ ಮಾಡುವ ಜನರಿಗೆ ಅಚ್ಚರಿಗಳ ದರ್ಶನ ಮಾಡಿಸುತ್ತಿವೆ, ಬಾರಿಸಿ ಇಚ್ಛೆಗಳನ್ನ ಈಡೇರಿಸುತ್ತಿವೆ. ಇಂತಹ ಸಂಗತಿಗಳ ನಡುವೆ ಈ ಪಿರಮಿಡ್ನ ಮಧ್ಯಭಾಗದಲ್ಲಿ ಕಟ್ಟಲಾಗಿರುವ ಈ ಕಟ್ಟಡವನ್ನ ಕಿಂಗ್ಸ್ ಚೇಂಬರ್ ಅಂತ ಕರೆಯಲಾಗುತ್ತೆ. ಈ ಕಿಂಗ್ಸ್ ಚೇಂಬರ್ ಅತ್ಯಂತ ಶಕ್ತಿಯುತವಾದ ಸ್ಥಳವಾಗಿದೆ. ಇದರ ಮೇಲೆ ಕುಳಿತು ಉಸಿರಿನ ಮೇಲೆ ಗಮನವಿಟ್ಟು ಧ್ಯಾನ ಮಾಡುವುದರಿಂದ ವಿಸ್ಮಯಕಾರಿ ಶಕ್ತಿ ಕಿರಣಗಳು ಅತಿ ಬೇಗ ಶರೀರವನ್ನ ಸೇರಿ ಅಚ್ಚರಿಗಳು ನಡೆಯುತ್ತಿರುವುದಕ್ಕೆ ನಮಗೆ ಇಲ್ಲಿ ಸಹಸ್ರಾರು ಜೀವಂತ ಸಾಕ್ಷಿಗಳು, ಉದಾಹರಣೆಗಳು ಸಿಗುತ್ತವೆ. ಅಸಲಿಗೆ ಬ್ರಹ್ಮರ್ಷಿ ಪತ್ರಿಜಿಯವರಿಂದ ನಿರ್ಮಾಣವಾಗಿರೋ ಜಗತ್ತಿನ 2ನೇ ಅತಿ ದೊಡ್ಡ ಈ ಪಿರಮಿಡ್ ಇರುವುದಾದ್ರೂ ಎಲ್ಲಿ ಎಂಬ ನಮ್ಮ ಹಲವು ಪ್ರಶ್ನೆಗಳಿಗೆ ಉತ್ತರ ಈ ಪಿರಮಿಡ್ ಇರೋದು ಬೆಂಗಳೂರಿನಿಂದ ಕನಕಪುರಕ್ಕೆ ಹೋಗುವ ರಸ್ತೆಯಲ್ಲಿ ಸಿಗೋ ಹಾರೋಹಳ್ಳಿ ಹೋಬಳಿಗೆ ಸೇರಿದ ಕೆಪ್ಪೆದೊಡ್ಡಿ ಗ್ರಾಮದ ಬಳಿ. ಇಡೀ ಪಿರಮಿಡ್ ಒಂದು ಶಕ್ತಿ ಕೇಂದ್ರ. ಅಂತಹ ಕೇಂದ್ರದಲ್ಲಿನ
ಅತಿ ಶಕ್ತಿಶಾಲಿ ಕೇಂದ್ರ ಈ ಕಿಂಗ್ಸ್ ಚೇಂಬರ್. ಇಲ್ಲಿ ಏಕಾಗ್ರತೆಯಿಂದ ಧ್ಯಾನಕ್ಕೆ ಕುಳಿತಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅನುಭವ ಆಗೋದು ನಿಶ್ಚಿತ. ಅಂತಹ ಅನುಭವ ಅನುಭವಿಸಿದಾಗಲೇ ನಿಖರವಾಗಿ ತಿಳಿಯುವಂತಹದ್ದು. ಧ್ಯಾನದಿಂದಲೇ ಆರೋಗ್ಯ, ಧ್ಯಾನದಿಂದಲೇ ಶಾಂತಿ, ಧ್ಯಾನದಿಂದಲೇ ಜ್ಞಾನ, ವಿವೇಕ ಎಂಬ ಸಂಗತಿಗಳನ್ನ ಮನದಲ್ಲಿ ಇರಿಸಿಕೊಂಡು ನಿರ್ಮಿಸಲಾಗಿರುವ ಈ ಪಿರಮಿಡ್ ಕೇಂದ್ರದಲ್ಲಿ ಎಲ್ಲವೂ ಉಚಿತ. ಇಲ್ಲಿ ಯಾವುದಕ್ಕೂ ಹಣವನ್ನು ಕೊಡುವಂತಿಲ್ಲ. ಇಲ್ಲಿ ಧ್ಯಾನ ಮಾಡುವುದು ಹೇಗೆ ಎಂಬುದನ್ನು ಸಹ ಹೇಳಿಕೊಡಲಾಗುತ್ತೆ. ಇಲ್ಲಿ ಹೇಳಿಕೊಟ್ಟ ನಂತರ ಮನೆಯಲ್ಲಿ ಪಿರಮಿಡ್ ಇಟ್ಟು ಯಾವ ರೀತಿ ಧ್ಯಾನ ಮಾಡಬೇಕೆಂಬುದನ್ನ, ಎಷ್ಟು ದಿನ ಮಾಡಬೇಕೆಂಬುದನ್ನ, ಕಾಯಿಲೆಗಳನ್ನ, ಸಮಸ್ಯೆಗಳನ್ನ ಹೇಗೆ ನಿವಾರಿಸಿಕೊಳ್ಳಬೇಕೆಂಬುದನ್ನು ಸಹ ಹೇಳಿಕೊಡಲಾಗುತ್ತೆ. ಶಕ್ತಿಪೀಠದಂತೆ ಕಾರ್ಯನಿರ್ವಹಿಸುತ್ತಿರೋ, ವೈಜ್ಞಾನಿಕವಾಗಿಯೂ ಅದು ಸಾಬೀತಾಗಿರೋ ಈ ಪಿರಮಿಡ್ನಿಂದ ಇಲ್ಲಿಗಾಗಲೇ ಸಹಸ್ರಾರು ಜನರು ಒಳಿತನ್ನು ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ಬೆಂಗಳೂರಿನಿಂದ ಕನಕಪುರಕ್ಕೆ ಹೋಗುವ ರಸ್ತೆಯಲ್ಲಿ ಬರುವ ಹಾರೋಹಳ್ಳಿ ಹೋಬಳಿಯ ಕೆಬ್ಬೆದೊಡ್ಡಿ ಗ್ರಾಮದ ವ್ಯಾಪ್ತಿಯಲ್ಲಿ ಇರುವ ಪಿರಮಿಡ್ ವ್ಯಾಲಿ ಇಡೀ ಜಗತ್ತನ್ನ ಚಕಿತಗೊಳಿಸುತ್ತಿರೋ ವಿಸ್ಮಯಕಾರಿ ತಾಣವಾಗಿದೆ. ಇಲ್ಲಿ ಧ್ಯಾನ ಮಾಡುತ್ತಿರುವ ಜನರಿಗೆ ಅಚ್ಚರಿಗಳು ಎದುರಾದಂತಹ, ಸಮಸ್ಯೆಗಳು ಬಗೆಹರಿದಂತಹ ಸಹಸ್ರಾರು ಜೀವಂತ ಸಾಕ್ಷಿಗಳು ನಮಗೆ ಇಲ್ಲಿ ಸಿಗ್ತವೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಮುಂಚೆ